ಕಾಂಗ್ರೆಸ್ನಲ್ಲಿ ಮುಗಿಯದ ಕುರ್ಚಿ ಬಿಕ್ಕಟ್ಟು. ಸಿದ್ದರಾಮಯ್ಯ ಆಪ್ತರನ್ನ ಭೇಟಿ ಆಗ್ತಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಕೆಎನ್ ರಾಜಣ್ಣ ಜೊತೆಗೆ ಡಿಸಿಎಂ ಡಿಕೆಶಿ ಸಮಾಲೋಚನೆ ನಡೆಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಗ್ಗಂಟು ಇನ್ನೂ ಕೂಡ ಮುಗಿತಾ ಇಲ್ಲ. ಅಧಿವೇಶನದ ಬಳಿಕ ಬದಲಾವಣೆ ಆಗುತ್ತೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇತ್ತು. ಹಾಗಾಗಿ ಈಗ ಇನ್ನೂ ಕೂಡ ಕುರ್ಚಿ ಕದನದ ಬಿಕ್ಕಟ್ಟು ಜಾಸ್ತಿ ಆಗ್ತಾ ಇದೆ. ಸಿದ್ದರಾಮಯ್ಯ ಆಪ್ತರನ್ನ ಒಬ್ಬೊಬ್ಬರಾಗೆ ಡಿಕೆಶಿ ಅವರು ಭೇಟಿ ಮಾಡ್ತಾ ಇದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ರಾಜಣ್ಣ ಅವರು ಚರ್ಚೆ ಮಾಡಿದ್ದಾರೆ ಅಂತ ಹೇಳಿ ರಾಜಣ್ಣ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಹಿಂದಿನ ಎಲ್ಲಾ ಹೇಳಿಕೆಗಳಿಗೆ ಈಗಲೂ ಕೂಡ ನಾನು ಬದ್ಧನಾಗಿದ್ದೇನೆ, ನಾನು ಯಾವಾಗಲೂ ಸಿಎಂ ಪರ ಅಂತ ಕೆಎನ್ ರಾಜಣ್ಣ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ರಾಜಣ್ಣ ಭೇಟಿ ಬಗ್ಗೆ ಡಿಸಿಎಂ ಡಿಕೆಶಿ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ರಾಜಣ್ಣ ನಮ್ಮ ಶಾಸಕರು, ಹಿಂದೆ ಮಂತ್ರಿ ಆಗಿದ್ದವರು, ಸೌಹಾರ್ದಯುತ ಭೇಟಿ ಇದು ಅಂತ ಹೇಳಿ ಡಿಕೆಶಿ ಅವರು ಕೂಡ ಈ ಒಂದು ವಿಚಾರಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಡಿಕೆಶಿ ರಾಜಣ್ಣ ಭೇಟಿ ವಿಚಾರವಾಗಿ ಪರಮೇಶ್ವರ್ ಕೂಡ ಮಾತನಾಡಿದ್ದಾರೆ. ಅದರಲ್ಲಿ ವಿಶೇಷತೆ ಏನ್ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಇಷ್ಟು ದಿನ ಇಲ್ಲದೆ ಇದ್ದಿದ್ದಂತಹ ಸೌಹಾರ್ದತೆಯ ಭೇಟಿ ಈಗ ಯಾಕೆ ಅನ್ನುವಂಥದ್ದು. ಅದರಲ್ಲೂ ಕುರ್ಚಿ ಕದನ ಜಾಸ್ತಿ ಆಗ್ತಾ ಇದ್ದಂತೆ ಸಿಎಂ ಆಪ್ತರನ್ನ ಮನವೊಲಿಸೋ ಪ್ರಯತ್ನಕ್ಕೆ ಡಿಸಿಎಂ ಡಿಕೆಶಿ ಅವರು ಮುಂದಾಕಿದ್ದಾರಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನಾನೇನು ಹುಡುಕಂಡಂತ ಏನು ಬಂದಿಲ್ಲ ರೀ. ಆ ಪಾರ್ಟಿ ಅಧ್ಯಕ್ಷ ಇರ್ತಾರೆ, ಅವ್ರು ಯಾರಿಗ್ ಬೇಕಾದ್ರೂ ಭೇಟಿ ಮಾಡ್ಬೋದು, ಯಾರಿಗ್ ಬೇಕಾದ್ರೂ ಕರೆದು ಮಾತಾಡ್ಬೋದು. ಏನು ಪ್ರಮುಖ ಅದೇ ಪಕ್ಷ ಸಂಘಟನೆ ಮಾಡಬೇಕು ಅದಂತ ಬಗ್ಗೆ ಹೇಳಿದ್ರು. ಆಯ್ತಪ್ಪ ಮಾಡೋಣ ಅಂತ ಹೇಳಿ ಅಷ್ಟೇ. ಇಲ್ಲ ಅವತ್ತು ಹೆಂಗಿದ್ದು ಅದೇ ಸ್ಟ್ಯಾಂಡೇ. ದೇರ್ ಇಸ್ ನೋ ಚೇಂಜ್ ಇನ್ ದ ಸ್ಟ್ಯಾಂಡ್. ಬೆಳಗಾಂನಲ್ಲಿ ಎಲ್ಲಾರು ಇವರು ಊಟಕ್ಕೆ ಕರೆದವ್ರೆ, ಅವರು ಊಟಕ್ಕೆ ಕರೆದವ್ರೆ, ಇವರು ಹೋಗಿದ್ದಾರೆ, ಅವರು ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಅದ್ರಲ್ಲಿ ಏನ್ ಪಾಲಿಟಿಕ್ಸ್ ಅಂತದ ಏನಿರೋದಿಲ್ಲ. ಇಟ್ ಈಸ್ ಆಲ್ ಕರ್ಟಸಿ ಡಿನ್ನರ್ ಮೀಟಿಂಗ್ಸ್. ನೋಡಿ, ಸಿಎಂ ಆದಿ ಸುಗಮ ಯಾರು ಏನ್ ಮಾಡ್ಕೋಬೇಕು ಅಂತಂದ್ರು ಕೂಡ ಅಲ್ಟಿಮೇಟ್ಲಿ ಹೈಕಮಾಂಡ್ ಮ್ಯಾಟರ್ಸ್. ಅದರಿಂದ ಅದ್ರಲ್ಲಿ ಏನಿದೆ, ಹೈಕಮಾಂಡ್ ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ಪದೇ ಪದೇ ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಇರ್ತೀನಿ, ಎಲ್ಲಿನವರೆಗೂ ಹೈಕಮಾಂಡ್ನವ್ರು ಇರಕ್ಕೆ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂತ. ಸೇಮ್ ಸ್ಟ್ಯಾಂಡ್. ಇದು ಅದೇ ಸ್ಟ್ಯಾಂಡ್. ನಾನು ಇವಾಗಲೂ ಸಿದ್ದರಾಮಯ್ಯನವ್ರ ಪರಾನೆ. ಅವ್ರು ಏನೇ ಪ್ರಯತ್ನ ಮಾಡಿ, ನಾನು ಹೇಳಿದ್ದೀನಲ್ಲ ಏನೆಲ್ಲ ಹಿಂದೆ ಹೇಳಿದ್ದೀನಿ, ಅದೆಲ್ಲ ಸ್ಟೇಟ್ಮೆಂಟ್ಗೂ ಈವನ್ ಟುಡೇ ಐ ಸ್ಟ್ಯಾಂಡ್ ಬೈ ದಟ್. ದರ್ ಇಸ್ ನೋ ಚೇಂಜ್. ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯ ಆಪ್ತರಾಗಿರುವಂತಹ ಕೆಎನ್ ರಾಜಣ್ಣ ಅವರು ಡಿಸಿಎಂ ಡಿಕೆಶಿ ಅವರು ದಿಢೀರ್ ಅಂತ ಭೇಟಿ ಮಾಡಿರೋದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಯಾಕಂದ್ರೆ ಕುರ್ಚಿ ಕಚ್ಚಾಟದ ಮಧ್ಯೆ ಈಗ ಕೆಎನ್ ರಾಜಣ್ಣ ಅವರನ್ನ ಭೇಟಿ ಆಗಿರೋದು ಡಿಸಿಎಂ ಡಿಕೆಶಿ ಅವರು ಏನಾದ್ರೂ ಸಿಎಂ ಕುರ್ಚಿಗೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರನ್ನ ಮನವೊಲಿಸೋ ಕೆಲಸಕ್ಕೆ ಮುಂದಾಗಿದ್ದಾರಾ? ಜೊತೆಗೆ ಈಗ ಕೆಎನ್ ರಾಜಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆಯ ಉದ್ದೇಶವನ್ನ ನೋಡ್ತಾ ಇದ್ರೆ, ಸೊ ಈ ಹಿಂದೆಯೂ ಕೂಡ ನಾನು ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದೆ, ಮುಂದೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ತೀನಿ ಅನ್ನುವಂತಹ ಪರೋಕ್ಷ ಸಂದೇಶವನ್ನೇನಾದ್ರೂ ಡಿಕೆಶಿ ಅವರಿಗೆ ರವಾನೆ ಮಾಡಿದ್ರ ಈ ಮೂಲಕ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವಂಥದ್ದು. ಯಾಕಂದ್ರೆ ಅಧಿವೇಶನದ ಮುನ್ನವೂ ಕೂಡ ಕುರ್ಚಿ ಕಗ್ಗಂಟಾಗಿಯೇ ಪರಿಣಮಿಸಿತ್ತು. ಬಟ್ ಈಗ ಬೆಳಗಾವಿಯ ಅಧಿವೇಶನ ಮುಗಿದ ಬಳಿಕವೂ ಕೂಡ ಈ ಒಂದು ವಿಚಾರಕ್ಕೆ ಸ್ಪಷ್ಟತೆ ಸಿಗ್ತಾ ಇಲ್ಲ. ಹಾಗಾಗಿ ಹೈಕಮಾಂಡ್ ಏನ್ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕಿದೆ. ಹೌದು, ರಾಜಣ್ಣ ನಮ್ಮ ಶಾಸಕರು, ನಮ್ಮ ಜೊತೆ ಮಂತ್ರಿ ಆಗಿದ್ದವರು. ಭೇಟಿ ಮಾಡ್ತೇವೆ, ಸೌಹಾರ್ದತೆ ಭೇಟಿ ಮಾಡ್ತೇವೆ. ಇವತ್ತು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಿನ್ನೆ ಫುಲ್ ಲೋಡು ನಾನು ಮಾತಾಡೋಕ್ಕಾಗಲಿಲ್ಲ. ಇವತ್ತು ಮಧ್ಯಾಹ್ನ ನನಗೆ ಗವರ್ನರ್ ಮನೆ ಕಾರ್ಯಕ್ರಮ ಆದ್ಮೇಲೆ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೇನೆ. ಒಳ್ಳೆ ಕತೆ ರೀ. ಸಿ ವಿ ಆಲ್ ಆರ್ ಕೊಲೀಗ್ಸ್. ಒಂದು ಪಾರ್ಟಿ ಅವರು, ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡಿರೋರು, ಪಾರ್ಟಿಲಿ ಕೆಲಸ ಮಾಡಿರೋರು. ಏನ್ ನಮಗೂ ಯಾರಿಗೇನು ನನಗೆ ಯಾರ ಬಗ್ಗೆನೂ ಏನು ಭಿನ್ನಾಭಿಪ್ರಾಯ ಇಲ್ಲ. ನೀವು ಮಾಧ್ಯಮದವರು ಸೃಷ್ಟಿ ಕೆಲವು ಸಂದರ್ಭದಲ್ಲಿ ಕೆಲವು ಹೇಳಿಕೆಗಳು ಕೊಟ್ಟಿರ್ತಾರೆ, ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೋಕ್ಕಾಗ್ತದ? ಅಣ್ಣ ತಮ್ಮದಿರೇ ಜಗಳ ಆಡ್ತಾರಂತೆ, ನಮ್ದು ಯಾವ ಜಗಳ? ನಾನಂತೂ ಯಾರ ಮೇಲೂ ಜಗಳ ಆಡಕ್ಕೂ ಹೋಗಿಲ್ಲ. ಯಾವ ವಿಚಾರಕ್ಕೂ ನಾನು ಇವತ್ತವರೆಗೂ ಒಬ್ಬರ ಮೇಲೆ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ. ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ಬುಲಾವ್ ನೀಡುತ್ತೆ. ಡಿಕೆಶಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಕರೆದ್ರೆ ನಾನು ಹೋಗ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೂಕ್ತ ಸಮಯದಲ್ಲಿ ಹೈಕಮಾಂಡ್ಗೆ ನಮ್ಮನ್ನ ಯಾವಾಗ ಕರಿಬೇಕು ಅನ್ನುವಂಥದ್ದು ಗೊತ್ತಿದೆ. ಬುಲಾವ್ ಬಂದಂತಹ ಸಂದರ್ಭದಲ್ಲಿ ನಾನು ಕೂಡ ಹೋಗಿ ಹೈಕಮಾಂಡ್ ಅನ್ನ ಭೇಟಿ ಆಗ್ತೀನಿ ಅಂತ ಹೇಳಿ ಡಿಕೆಶಿ ಅವರ ಮಾತಿಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹೈಕಮಾಂಡ್ ನವರು ಇಬ್ಬರನ್ನೂ ಕರೀತಾರೆ.
ಕರೆದಾಗ ಇಬ್ರು ಹೋಗ್ತೇವೆ, ಹೈಕಮಾಂಡ್ ಬುಲಾವ್ಗೆ ಕಾಯ್ತಿದ್ದೀವಿ ಅಂತ ನಿನ್ನೆ ಡಿಸಿಎಂ ಡಿಕೆಶಿ ಹೇಳಿದ್ರು. ಇದಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದು, ಹೈಕಮಾಂಡ್ ಕರೆದ್ರೆ ನಾನು ಹೋಗ್ತೀನಿ ಅಂತ ಹೇಳಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನು ಮಂಗಳವಾರ ಹೋಗ್ತೀನಿ, ಜೊತೆಲಿ ಹೋಗ್ತೀವಿ ಅಧಿವೇಶನದ ಬಳಿಕ ಅಂತ ಹೇಳ್ತಾ ನೀನ್ ತಿಳಿಸ್ತೇ ನಾವೇನು ಮಾಡಲ್ಲ. ಅದು ಗಾಂಧೀಜಿ ನಾನಂತೂ ಕದ್ದು ಹೋಗಲ್ಲ. ತಾರೀಕು ಮತ್ತೆ ನಮ್ಮಿಬ್ಬರಿಗೂ ಏನೋ ಹೇಳಿದಾರ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ತೀವಿ, ಇಬ್ರು ಹೋಗ್ದಿರಕ್ಕಾಗ್ತದ? ನಮ್ಮಿಬ್ಬರಿಗೂ ಏನೋ ಹೇಳಿದಾರ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ತೀವಿ, ಇಬ್ರು ಹೋಗ್ದಿರಕ್ಕಾಗ್ತದ? ನಾನು ಮಂಗಳವಾರ ಹೈಕಮಾಂಡ್ ಅವ್ರು ಹೇಳ್ದಂಗೆ ಅಂತ ಕೇಳ್ತೀನಿ. ಹೈಕಮಾಂಡ್ ಅವ್ರು ಹೇಳ್ದಂಗೆ ಅಂತ ಕೇಳ್ತೀನಿ. ಹೈಕಮಾಂಡ್ ಅವ್ರು ಹೇಳ್ದಂಗೆ ಅಂತ ಕೇಳ್ತೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಬ್ಬಾಕ ತಿಮ್ಮೇಗೌಡ್ರೆ, ಮೊದಲಿಗೆ ಇಷ್ಟು ದಿನಗಳ ಸೌಹಾರ್ದಯುತ ಭೇಟಿ ಇಲ್ಲದೆ ಇದ್ದಂಥದ್ದು ಈಗ ಸಿಎಂ ಕುರ್ಚಿ ಕಚ್ಚಾಟದ ಮಧ್ಯೆ ರಾಜಣ್ಣ ಅವರನ್ನ ಭೇಟಿಯಾಗಿರುವಂತಹ ಉದ್ದೇಶ ಏನು? ಜೊತೆಗೆ ಈಗ ಪರೋಕ್ಷವೇಗ ಏನಾದರೂ ರಾಜಣ್ಣ ಅವರು ಡಿಸಿಎಂ ಡಿಕೆಶಿ ಅವರಿಗೆ ನಾನು ಸಿಎಂ ಸಿದ್ದರಾಮಯ್ಯನವರಿಗೆ ಬೆನ್ನಿಗೆ ನಿಲ್ತೀನಿ ಅಥವಾ ಸಪೋರ್ಟ್ ಮಾಡ್ತೀನಿ ಅನ್ನುವಂತಹ ಸಂದೇಶವನ್ನೇನಾದ್ರು ರವಾನಿಸಿದ್ರ? ಮತ್ತೊಂದು ಕಡೆ ಈಗ ಡಿಕೆಶಿ ಅವರ ಮಾತಿನ ಧಾಟಿಯನ್ನ ನೋಡ್ತಾ ಇದ್ರೆ ಹೈಕಮಾಂಡ್ ಇಬ್ರು ನಾಯಕರಿಗೂ ಕೂಡ ಈಗ ಒಂದಷ್ಟು ಅವಧಿಯನ್ನ ಕೊಟ್ಟಿದ್ದಾರೆ. ಆ ಅವಧಿ ಮುಗಿದ ಬಳಿಕ ಇಬ್ಬರನ್ನ ನಾವು ದೆಹಲಿಗೆ ಕರಿತೀವಿ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗಿದ್ರೆ ಏನೆಲ್ಲ ನಡೀತಾ ಇದೆ, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಚೈತ್ರ, ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಈ ಬೆಳಗಾವಿಯಲ್ಲಿ ನಡೆದಂತ ವಿಧಾನಸಭೆ ಅಂದ್ರೆ ವಿಧಾನಮಂಡಲ ಅಧಿವೇಶನದಲ್ಲಿ ಸದನದ ಒಳಗೆ ನಿಂತು ಸಿಎಂ ಸಿದ್ದರಾಮಯ್ಯನವರು ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ರು. ಏನು, 5 ವರ್ಷ ನಾನೇ ಸಿಎಂ, ಯಾವುದೇ ರೀತಿಯಾದಂತ ಒಪ್ಪಂದ ಆಗಿಲ್ಲ, ಹೈಕಮಾಂಡ್ ಮಟ್ಟದಲ್ಲಿ ಒಪ್ಪಂದ ಆಗಿಲ್ಲ, ನನ್ನ ಪ್ರಕಾರ ಹೈಕಮಾಂಡ್ ನನ್ನ ಪರವಾಗಿದೆ ಅಂತ ಭಾವಿಸ್ತೀನಿ ಎನ್ನುವಂತ ಒಂದು ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳೋದ್ರ ಮುಖಾಂತರ ಎಲ್ಲ ಒಂದ್ ಕಡೆಯಾಗಿ ಒಂದೇ ಕಲ್ಲಲ್ಲಿ ಎರಡಕ್ಕೆ ಹೊಡೆಯುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಹೈಕಮಾಂಡ್ಗೂ ಎಚ್ಚರಿಕೆ ಸಂದೇಶ, ಇತ್ತ ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಯಾವಾಗ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಹೇಳಿಕೆಯನ್ನ ಕೊಟ್ಟರು, ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಲಾಬಿಯನ್ನ ಪ್ರಯತ್ನವನ್ನ ನಿಲ್ಲಿಸಲಿಲ್ಲ, ತಮ್ಮದೇ ಆದಂತ ಒಂದು ಸ್ಟ್ರಾಟಜಿಯನ್ನೇ ಮುಂದುವರಿಸಿದ್ರು. ಯಾರಿಗೆ ಗಾಳ ಹಾಕಿದ್ರು? ತಮ್ಮ ಏನು ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ನಿರಂತರವಾಗಿ ಬ್ಯಾಟ್ ಬೀಸ್ತಾ ಇರ್ತಕ್ಕಂಥ ಅವರ ಒಂದು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮಾಜಿ ಸಚಿವ ಹಾಗೂ ಮಧುಗಿರಿ ಕ್ಷೇತ್ರದ ಶಾಸಕ ಕೆಎನ್ ರಾಜಣ್ಣನವ್ರನ್ನ ನೇರವಾಗಿ ಭೇಟಿಯಾದ್ರು. ತಡರಾತ್ರಿ ಹೈಗ್ರೌಂಡ್ ಪೊಲೀಸ್ ಠಾಣೆ ಸಮೀಪ ಇರತಕ್ಕಂಥ ಖಾಸಗಿ ಅಪಾರ್ಟ್ಮೆಂಟ್ ಒಂದರಲ್ಲಿ ರಾಜಣ್ಣನವರ ನಿವಾಸಕ್ಕೆ ತೆರಳಿ, ಅಂದ್ರೆ ಅವರ ಒಂದು ಗೆಸ್ಟ್ ಹೌಸ್ಗೆ ತೆರಳಿ ನೇರವಾಗಿ ಭೇಟಿ ಮಾಡಿದ್ರು. ಅಲ್ಲಿ ಮಾತನಾಡುವಂತ ಒಂದು ಸಂದರ್ಭದಲ್ಲಿ ಉಭಯ ಕುಶಲೋಪರಿಯನ್ನು ಕೂಡ ವಿಚಾರಿಸ್ತಾರೆ. ನೋಡಿ, ನನಗೆ ಸಿಎಂ ಆಗುವಂತ ಒಂದು ಅವಕಾಶ ಬಂದಿದೆ, ನೀವೆಲ್ಲರೂ ಕೂಡ ಸಹಕಾರವನ್ನ ಕೊಡಿ, ನಿನ್ನ ಮಗನ ರಾಜಕೀಯ ಭವಿಷ್ಯ ನನ್ನ ಜವಾಬ್ದಾರಿ, ನಿನ್ನ ಸಾಧ್ಯವಾದ್ರೆ ನಿನ್ನ ಮಗನನ್ನ ಮಂತ್ರಿಯನ್ನಾಗಿ ಮಾಡ್ತೀನಿ ಅನ್ನುವಂತ ಒಂದು ಭರವಸೆಯನ್ನ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಎನ್ನುವಂಥದ್ದು. ಆದ್ರೆ ರಾಜಣ್ಣನವರು ಡಿಕೆ ಶಿವಕುಮಾರ್ ಅವರ ಮಾತನ್ನ ನಿರಾಕರಿಸಿರ್ತಕ್ಕಂಥದ್ದು, ಅವರ ಒಂದು ಭರವಸೆಯನ್ನ, ಅವರ ಒಂದು ಆಫರ್ ಅನ್ನು ಕೂಡ ತಿರಸ್ಕರಿಸಿರ್ತಕ್ಕಂಥದ್ದು. ಅಲ್ಲೇ ಹೇಳಿರ್ತಕ್ಕಂಥದ್ದು ಏನು, ನಾನು ಈ ಹಿಂದೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ನಾನು ಸಿಎಂ ಪರವಾಗಿದ್ದೀನಿ, ಮುಂದೆಯೂ ಇರ್ತೀನಿ. ಒಂದ್ ವೇಳೆ ಹೈಕಮಾಂಡ್ ನಿಮ್ಮನ್ನ ಸಿಎಂ ಮಾಡೋದಾದ್ರೆ ನಂದೇನು ಅಭ್ಯಂತರ ಇಲ್ಲ, ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳೋದ್ರ ಮುಖಾಂತರ ಡಿಕೆ ಶಿವಕುಮಾರ್ ಅವ್ರಿಗೆ ಅಲ್ಲೇ ಸ್ಪಾಟ್ ಅಲ್ಲೇ ಒಂದ್ ರೀತಿಯಾಗಿ ತಿರುಗೇಟನ್ನು ಕೊಡೋದ್ರ ಮುಖಾಂತರ ವಾಪಸ್ ಕಳಿಸಿದ್ರು. ಇದಾದ ಬಳಿಕ ಇವತ್ತು ಮಾಧ್ಯಮಗಳ ಜೊತೆ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ನನ್ನ ಸ್ಟ್ಯಾಂಡ್ ಅಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ, ಈವನ್ ಟುಡೇ ಐ ಸ್ಟ್ಯಾಂಡ್ ದಟ್ ಹಿ ಅನ್ನುವಂತ ಮಾತನ್ನ ಹೇಳಿದ್ರು. ಮತ್ತೊಂದು ಕಡೆಗೆ ಇವತ್ತು ಇದೇ ವಿಚಾರಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು, ನೋಡ್ರಿ, ನಾವು ರಾಜಣ್ಣ ಯಾವತ್ತೂ ಕೂಡ ವೈರಿಗಳಲ್ಲ, ನಾವು ರಾಜಣ್ಣನವರು ಆತ್ಮೀಯ ಸ್ನೇಹಿತರು, ಅಣ್ತಂದಿರೇ ಜಗಳಾಡ್ತಾರಂತೆ, ನಾವು ಯಾಕೆ ಆ ರೀತಿ ಜಗಳಾಡೋಣ, ನಾನು ಎಸ್ಪೆಷಲಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಮಾಡಿದ್ದು ನಾನು ಅವತ್ತು ಅನ್ನುವಂತ ಒಂದು ಅಂದ್ರೆ ಇಂದಿನ ಒಂದು ಸನ್ನಿವೇಶವನ್ನ ಮನವರಿಕೆ ಮಾಡಿರ್ತಕ್ಕಂಥದ್ದು. ಈ ಮೂಲಕವಾಗಿ ಎಲ್ಲ ಒಂದ್ ಕಡೆಯಾಗಿ ಸಿಎಂ ಆಪ್ತರನ್ನ ಭೇಟಿ ಮಾಡೋದ್ರ ಮುಖಾಂತರ ಪಕ್ಷದ ಶಾಸಕರಿಗೂ ಕೂಡ ಎಲ್ಲ ಒಂದ್ ಕಡೆಯಾಗಿ ಸಂದೇಶ ರವಾನೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಸಿಎಂ ಆಪ್ತರೇ ನನ್ನ ಜೊತೆ ನಿಂತ್ಕೊಂತಾ ಇದ್ದಾರೆ, ನೀವುಗಳು ನನ್ನ ಜೊತೆ ನಿಲ್ಬೇಕು, ಇಲ್ಲ ಅತಂತ್ರರಾಗ್ತೀರಾ ಅನ್ನುವಂತ ಒಂದು ಸಂದೇಶವನ್ನ ಎಲ್ಲ ಒಂದ್ ಕಡೆಗೆ ಕೊಡೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾದ್ರ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಚೈತ್ರ, ಆನ್ಲೈನ್ ನಲ್ಲಿ ಫ್ರೆಂಡ್ ಮಾಡಿಕೊಂಡು ಟಾರ್ಚರ್ ನೀಡಲಾಗಿದೆ. ಸಹಾಯದ ನೆಪದಲ್ಲಿ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನ ನೀಡಲಾಗಿದೆ. ಬೆಂಗಳೂರಿನ ರಾಜಗೋಪಾಲ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಆನ್ಲೈನ್ ನಲ್ಲಿ ಇಬ್ಬರಿಗೂ ಕೂಡ ಫ್ರೆಂಡ್ಶಿಪ್ ಆಗಿದೆ. ಆ ಫ್ರೆಂಡ್ಶಿಪ್ ಅನ್ನ ಲೈಂಗಿಕ ದೌರ್ಜನ್ಯ ಕೂಡ ಎಸಗಿದ್ದಾನೆ, ಲೈಂಗಿಕ ಕಿರುಕುಳವನ್ನ ಕೊಡೋ ಮೂಲಕ ಟಾರ್ಚರ್ ಕೊಟ್ಟಿದ್ದಾನೆ ಅಂತ ಹೇಳಿ ಮಹಿಳೆ ಈಗ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾಳೆ. ಮಹಿಳೆಗೆ ಪಾರಿತೋಷ್ ಯಾದವ್ ಎಂಬಾತನ ಪರಿಚಯ ಆಗುತ್ತೆ.
ಮಗಳ ಚಿಕಿತ್ಸೆಗಾಗಿ 30,000 ಹಣ ಸಾಲವನ್ನ ಪಡ್ಕೊಂಡಿರ್ತಾರೆ ಮಹಿಳೆ. ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದಂತಹ ಪಾರಿತೋಷ್ ಯಾದವ್ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾನೆ ಅಂತ ಹೇಳಿ ಮಹಿಳೆ ಆರೋಪವನ್ನ ಮಾಡ್ತಾ ಇದ್ದಾರೆ. ದೈಹಿಕವಾಗಿ ಸಹಕರಿಸುವಂತೆ ವಾಟ್ಸ್ಆಪ್ ಮಾಡಿ ಕಿರುಕುಳವನ್ನ ನೀಡಿದ್ದಾನೆ. ಸಹಕರಿಸದಿದ್ರೆ ಪಾನ್ ಸೈಟ್ನಲ್ಲಿ ನಂಬರ್ ಹಾಕೋದಾಗಿ ಬೆದರಿಕೆಯನ್ನ ಹಾಕಿದಾನಂತೆ. ವೇಶ್ಯಾವಾಟಿಕೆ ಜಾಲಕ್ಕೆ ಫೋನ್ ನಂಬರ್ ಕೊಡೋದಾಗಿ ಸಹ ಪಾರಿತೋಷ್ ಬೆದರಿಕೆ ಹಾಕಿದಾರಂತೆ. ಅಸಭ್ಯ ಮೆಸೇಜ್ ಮಾಡೋದ್ರ ಜೊತೆಗೆ ಅಸಭ್ಯ ವಿಡಿಯೋಗಳನ್ನ ಕಳಿಸ್ತಾ ಇದ್ದ ಪಾರಿತೋಷ್. ಈ ವಿಚಾರ ಮಹಿಳೆ ಗಂಡನಿಗೆ ತಿಳಿದು ಇಬ್ಬರ ಮಧ್ಯೆ ಮನಸ್ತಾಪ ಆಗಿದೆ. ಗಂಡನನ್ನ ತೊರೆದು ಸ್ನೇಹಿತೆಯರ ಮನೆಗೆ ಹೋಗಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಮಹಿಳೆ. ರಾಜಗೋಪಾಲನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಫಸ್ಟ್ ಆಫ್ ಆಲ್, ಈ ಆನ್ಲೈನ್ನಲ್ಲಿ ಯಾಕೆ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು? ಮಹಿಳೆಯರಿಗೆ ಗೊತ್ತು ಯಾವ ರೀತಿಯಾದಂತಹ ವ್ಯಕ್ತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕ ಬಳಿಕ ಯಾವ ರೀತಿಯಾಗಿ ಜೀವನ ಅವಾಂತರ ಆಗಿದೆ, ಅಧ್ವಾನ ಆಗುತ್ತೆ ಅನ್ನುವಂಥದ್ದು ಗೊತ್ತಿದೆ. ಆದರೂ ಕೂಡ ಪಾಪ ಮಗಳಿಗೆ ಹುಷಾರಿಲ್ಲ ಅಂತ ಹೇಳಿ ಈಕೆ 30,000 ಹಣವನ್ನ ಈ ಪಾರಿತೋಷ್ ಹತ್ರ ಇಸ್ಕೊಂಡಿರ್ತಾಳೆ. ಈತನೇ ಹೇಳಿರ್ತಾನೆ, ನಿಮ್ಗೆ ಏನಾದ್ರೂ ಸಹಾಯ ಬೇಕು ಅಂತಂದ್ರೆ ಹೇಳಿ, ನಾನು ಸಹಾಯ ಮಾಡ್ತೀನಿ ಅಂತ. ಹಾಗಾಗಿ ಮಹಿಳೆ ಸಹಾಯವನ್ನ ಪಡ್ಕೊಂಡಿದ್ದಾಳೆ. ಅದಾದ ಮೇಲೆ ಇವನು ತನ್ನ ಬಂಡವಾಳವನ್ನ ಬಿಚ್ಚಿದ್ದಾನೆ. ನನಗೆ ಪಾರಿತೋಷ್ ಯಾದವ್ ಅನ್ನೋನು ನನಗೆ ಪರಿಚಯ ಇದೆ. ಲಿಂಕ್ಡ್ಇನ್ ಆ್ಯಪಿಂದ ಪರಿಚಯ ಇದೆ. ನನಗೆ ಪರಿಚಯ ಆಗ್ಬಿಟ್ಟು ನನಗೆ ನಾನು ಪರಿಚಯ ಆಗ್ಬಿಟ್ಟು ಕೆಲಸ ಎಲ್ಲ ಕೊಡಿಸ್ತೀನಿ ಅಂತೆಲ್ಲ ನನಗೆ ಹೇಳ್ತಾ ಇದ್ದ. ಮತ್ತು ಬ್ಯಾಂಕಲ್ಲಿ ನಿಮ್ಮ ಕಡೆಯಿಂದ ಲೋನ್ ಬೇಕು ಅಂದ್ಕೊಂಡೆಲ್ಲ ಏನೋ ಕೇಳ್ತಾ ಇದ್ದ. ನಾನು ಅವ್ನು ಬೇರೆ ಬೇರೆ ಥರ ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ದಿನ ನಾನು ಅವಾಯ್ಡ್ ಮಾಡಿದೆ. ನಾನು ಅವ್ನು ಬೇಡ, ನನಗೂ ಫ್ಯಾಮಿಲಿ ಇದೆ ಅಂತ ನಾನು ಅವಾಯ್ಡ್ ಮಾಡಿದೆ, ಬೇಡ ಅಂತ ಅವಾಯ್ಡ್ ಮಾಡಿದೆ. ಒಂದು 6-7 ತಿಂಗಳಾದ್ಮೇಲೆ ನನ್ನ ಮಗಳಿಗೆ ಒಂದು ಇನ್ಸಿಡೆಂಟ್ ನಡೀತು ಸರ್. ಆ ಇನ್ಸಿಡೆಂಟ್ ಟೈಮಲ್ಲಿ ನಾನು ಇವಾಗ ಮತ್ತೆ ಕಾಲ್ ಮಾಡ್ತಾನೆ ಇದ್ದೆ ನನಗೆ ಬೇರೆ ಬೇರೆ ನಂಬರಿಂದ. ಕಾಲ್ ಮಾಡ್ತಿರ್ಬೇಕಾದ್ರೆ ಈ ಥರ ಪ್ರಾಬ್ಲಮ್ ಆಗಿದೆ, ನನ್ನ ಮಗಳಿಗೆ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಇದ್ದೀವಿ, ಬೆಡ್ ರಿಡನ್ ಆಗಿದ್ದಾಳೆ ನನ್ನ ಮಗಳು ಅಂದಿದ್ದಕ್ಕೆ ಇಲ್ಲ, ನನ್ನ ಮಾತನ್ನು ಅವನು ನಂಬಲಿಲ್ಲ. ಅವನು ಬಂದ್ಬಿಟ್ಟು ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ ಬಂದ್ಬಿಟ್ಟು 30,000 ಕ್ಯಾಶ್ ಕೊಟ್ಬಿಟ್ಟು ಹೋದ. ನನಗೆ ಮಗು ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕ್ಯಾಶ್ ಕೊಟ್ಬಿಟ್ಟು ಹೋದ 30,000 ಸರ್. ನನಗೆ ಕೊಟ್ಟು ಹೋಗಿ ಸ್ವಲ್ಪ ದಿನ ಆದಮೇಲೆ ನನ್ನನ್ನು ನೀನು ದುಡ್ಡು ಕೊಡು, ಇಲ್ಲ ಅಂತಂದರೆ ನಾನು ಬೆಡ್ರೂಮಿಗೆ ಬಾ, ನನ್ನ ಅಪಾರ್ಟ್ಮೆಂಟಿಗೆ ಬಾ ಅಂತ ಅಂದ್ಬಿಟ್ಟು ಕೆಟ್ಟದಾಗೆಲ್ಲ ನನ್ನನ್ನು ಮೆಸೇಜ್ಗಳು ಮಾಡೋದು, ಫೋಟೋಸ್ಗಳು ಕಳಿಸೋದು, ಸೆಕ್ಸ್ ವಿಡಿಯೋಗಳು ಕಳಿಸೋದು, ಮತ್ತು ಮ್ಯಾಟ್ರಿಮೋನಿಯಾಗೆಲ್ಲ ನೀನು ನಂಬರ್ಗಳು ಹಾಕ್ತೀನಿ, ಪಬ್ಲಿಕ್ ಟಾಯ್ಲೆಟಲ್ಲಿ ನೀನು ನಂಬರ್ ಹಾಕ್ತೀನಿ ಅನ್ಕೊಂಡೆಲ್ಲ ನಂಗೆ ತುಂಬ ಟಾರ್ಚರ್ ಕೊಡ್ತಾ ಇದ್ದೆ ಸರ್. ಅವ್ನು ನನಗೆ ಟಾರ್ಚರ್ ತಡಿಲಾಕಾಗ್ದೇ ನಾನು ಒಂದು 15 ಡೇಸ್ ಬೇಕು. ಆಗ ನನ್ನ ಫ್ರೆಂಡ್ಸ್ಗಳು ಬಂದು ನನಗೆ ಈ ಥರ ಏನಕ್ಕೆ ಎದ್ರುಕೊಂತೀಯ ನೀನು, ಬಾ ಕಂಪ್ಲೇಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪೀಣ್ಯ ಪೊಲೀಸ್ ಸ್ಟೇಷನಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ವಿ ಸರ್. ನಂಗೆ ತುಂಬಾ ಟಾರ್ಚರ್ ಕೊಡ್ತಿದ್ದ. ಅವನಿಗೆ ಸ್ವಲ್ಪನೂ ಕೂಡ ಕನ್ನಡ ಬರಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಏನಿದು ಪ್ರಕರಣ? ಮಹಿಳೆಗೂ ಮತ್ತು ಈತನಿಗೂ ಎಷ್ಟು ದಿನಗಳಿಂದ ಪರಿಚಯ? ಸೊ ಎಷ್ಟು ಸಾಲವನ್ನ ಇಸ್ಕೊಂಡಿಲ್ಲಂತೆ ಮಹಿಳೆ? ಈಗ ಏನು ಆರೋಪ ಮಾಡ್ತಾ ಇದ್ದಾರೆ ಅವರು? ಚೈತ್ರ, ಕಳೆದ 2-3 ತಿಂಗಳ ಮುಂಚೆ ಈ ಪಾರಿತೋಷ್ ಎಂಬಾತ ಸಂತ್ರಸ್ತ ಮಹಿಳೆಗೆ ಪರಿಚಯ ಆಗಿರ್ತಾನೆ. ಅಂದ್ರೆ ಸೋಷಿಯಲ್ ಮೀಡಿಯಾ ಮೂಲಕ ಆಕೆಗೆ ರಿಕ್ವೆಸ್ಟ್ ಕಳಿಸುವಂತ ಕೆಲಸವನ್ನ ಮಾಡಿರ್ತಾನೆ. ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ್ಮೇಲೆ ಒಂದಷ್ಟು ಮೆಸೇಜ್ ಗಳನ್ನ ಮಾಡೋದಾಗಿರ್ಬೋದು, ಪರಿಚಯ ಮಾಡಿಕೊಳ್ಳುವಂತ ಕೆಲಸವನ್ನ ಆರೋಪಿತ ಪಾರಿತೋಷ್ ಮಾಡಿರ್ತಾನೆ. ಅದಾದ್ಮೇಲೆ ಇಬ್ಬರ ಮಧ್ಯೆ ಒಂದಷ್ಟು ಸ್ನೇಹ ಬೆಳೆದಿರುತ್ತೆ. ಇತ್ತೀಚೆಗೆ ಸಂತ್ರಸ್ತ ಮಹಿಳೆಯ ಮಗಳು ಒಂದು ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ನಲ್ಲಿ ಆಕೆ ಗಾಯಗೊಂಡಿರ್ತಾಳೆ. ಈ ವಿಚಾರವನ್ನು ಕೂಡ ಆರೋಪಿಯ ಬಳಿ ಈಕೆ ಹೇಳ್ಕೊಂಡಿರ್ತಾಳೆ. ಅಂದ್ರೆ ಫ್ರೆಂಡ್ಶಿಪ್ ನ ಮೇಲೆ ಮಾತಾಡ್ತಿರ್ತಾರಲ್ಲ, ಆ ಒಂದು ಸಂದರ್ಭದಲ್ಲಿ ಈಕೆ ನಾರ್ಮಲ್ ಆಗಿ ಮನೇಲಿ ಈ ರೀತಿ ಆಯ್ತು, ಒಂದಷ್ಟು ಕಷ್ಟ ಇದೆ, ಮಗಳನ್ನ ಆಸ್ಪತ್ರೆಗೆ ದಾಖಲಿಸಿದೀನಿ ಅಂತ ಹೇಳುವಂತ ಕೆಲಸವನ್ನ ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆರೋಪಿತ ಸಂತ್ರಸ್ತ ಮಹಿಳೆಗೆ 30,000 ರೂಪಾಯಿ ಹಣವನ್ನ ಸಹಾಯ ಕೂಡ ಮಾಡಿರ್ತಾನೆ. ಅಂದ್ರೆ ಸಾಲದ ರೂಪದಲ್ಲಿ ಕೊಟ್ಟಿರ್ತಾನೆ. ಅದಾದ್ಮೇಲೆ ಆ ಒಂದು ವಿಚಾರವನ್ನ ಈತ ಬೇರೆ ರೀತಿಯಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿರ್ತಾನೆ. ಅಂದ್ರೆ ದುಡ್ಡು ಕೊಟ್ಟಿದ್ದೀನಿ ಅನ್ನುವಂತ ನಿಟ್ಟಿನಲ್ಲಿ ಆತ ಸಂತ್ರಸ್ತ ಮಹಿಳೆಗೆ ಅಶ್ಲೀಲವಾಗಿ ಮೆಸೇಜ್ ಅನ್ನ ಮಾಡೋದು, ಐ ಲವ್ ಯು ಅಂತ ಹೇಳಿ ಮೆಸೇಜ್ ಅನ್ನ ಕಳಿಸೋದಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ಅಶ್ಲೀಲ ವಿಡಿಯೋಗಳನ್ನು ಕೂಡ ಕಳಿಸುವಂತಹ ಮಟ್ಟಿಗೆ ಆತ ಚಾಟ್ ಅನ್ನ ಮಾಡುವಂತ ಕೆಲಸವನ್ನು ಮಾಡ್ತಿದ್ದ. ಒಂದಷ್ಟು ಚಾಟ್ ಫೋಟೋಗಳು ಕೂಡ ಈಗ ವೈರಲ್ ಆಗಿದೆ. ಅಂದ್ರೆ ಮಹಿಳೆಗೆ ಆತ ಯಾವ ರೀತಿಯಾಗಿ ಮೆಸೇಜ್ ಮಾಡ್ತಿದ್ದ, ಯಾವ ರೀತಿಯಾಗಿ ಕಿರುಕುಳ ಕೊಡ್ತಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಕರೆ ಮಾಡಿ ಕೂಡ ಆತ ರೂಮ್ಗೆ ಕರೆಯೋದ್ರ ಬಗ್ಗೆ ಕೂಡ ಮಾತಾಡ್ತಿದ್ದ. ಜೊತೆಗೆ ಆ ಒಂದು ವಾಟ್ಸಪ್ ನಲ್ಲೂ ಕೂಡ ಅಶ್ಲೀಲವಾದಂತ ವಿಡಿಯೋಗಳನ್ನ ಪದೇ ಪದೇ ಕಳಿಸೋದು. ಈಕೆ ಇದ್ರ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಇಲ್ಲ, ನಮ್ಗೆ ಫ್ಯಾಮಿಲಿ ಇದೆ ಅಂತೇಳಿ ಹೇಳಿದ್ರು ಕೂಡ ಆತ ಪದೇ ಪದೇ ಈ ರೀತಿಯಾಗಿ ಮಾಡಿದ್ರಿಂದ ಈಕೆ ಮನೆಯೊಂದು ಆತ್ಮಹತ್ಯೆಗೆ ಯತ್ನಿಸಿದ್ಲು. ನಂತರ ಆಕೆಯ ಸ್ನೇಹಿತರ ಮೂಲಕ ಈಗ ದೂರು ನೀಡುವಂತ ಕೆಲಸವನ್ನ ಮಾಡಲಾಗಿದೆ. ಅದಕ್ಕೆ ಆರೋಪಿಯ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸರು ಆರೋಪಿಯ ಪತ್ತೆಗೆ ಮುಂದಾಗಿದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಬಾಗಲಕೋಟೆಯಲ್ಲಿ ವಿಶೇಷ ಚೇತನ ಬಾಲಕನಿಗೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟಂತೆ ಶಿಕ್ಷಕರು ಸೇರಿದಂತೆ 4 ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. 4 ಜನರನ್ನ ಕರೆತಂದು ಹಾಸ್ಟೆಲ್ನಲ್ಲಿ ಈಗ ಸ್ಥಳ ಮಹಜರು ಮಾಡಲಾಗ್ತಾ ಇದೆ. ಬಾಗಲಕೋಟೆಯಲ್ಲಿ ವಿಶೇಷ ಚೇತನ ಬಾಲಕನಿಗೆ
ಶಿಕ್ಷಕ ಹಲ್ಲೆಯನ್ನು ನಡೆಸಿದ್ದಾನೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಿಕ್ಷಕರು ಸೇರಿದಂತೆ 4 ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಸದ್ಯಕ್ಕೆ ಹಾಸ್ಟೆಲ್ನಲ್ಲಿ ಸ್ಥಳ ಮಹಜರು ಆಗ್ತಾ ಇದೆ. ಹಲ್ಲೆಗೆ ಬಳಸಿದಂತಹ ಬೆಲ್ಟ್ ಹಾಗೂ ಇತರೆ ವಸ್ತುಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಇವತ್ತು ಹಾಸ್ಟೆಲ್ಗೆ ಭೇಟಿ ನೀಡ್ತಾರೆ ಜಿಲ್ಲಾ ಜಡ್ಜ್. ಯಾಕಂದ್ರೆ ಖುದ್ದು ನ್ಯಾಯಾಧೀಶರೇ ಸ್ಥಳವನ್ನ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಹಾಸ್ಟೆಲ್ಗೆ ಜಿಲ್ಲಾ ಜಡ್ಜ್ ಭೇಟಿ ಕೊಡ್ತಾ ಇದ್ದಾರೆ. ಜಿಲ್ಲಾ ನ್ಯಾಯಾಧೀಶರಿಗೆ ವಿವರಣೆಯನ್ನ ನೀಡಲಿದ್ದಾರೆ ಪೊಲೀಸರು. ಏನೇನಾಯ್ತು, ಯಾವ ವಸ್ತುಗಳನ್ನ ಬಳಕೆ ಮಾಡಿದ್ದ ಒಡೆಯೋದಕ್ಕೆ, ಜೊತೆಗೆ ಲೈಸೆನ್ಸ್ ಇದೆಯಾ, ಲೈಸೆನ್ಸ್ ಇಲ್ವಾ, ಎಷ್ಟು ಜನ ಮಕ್ಕಳಿದ್ದಾರೆ, ಎಷ್ಟು ಜನರನ್ನ ಸ್ಥಳಾಂತರ ಮಾಡಬೇಕು, ಅವರ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ನ್ಯಾಯಾಧೀಶರೇ ಖುದ್ದು ಈಗ ಸ್ಥಳ ಭೇಟಿಗೆ ಬರ್ತಾ ಇದ್ದಾರೆ. ದಿವ್ಯ ಜ್ಯೋತಿ ಬುದ್ಧಿಮಾಂತ್ಯ ರೆಸಿಡೆನ್ಷಿಯಲ್ ಸ್ಕೂಲ್ನ ಅಕ್ಷಯ ಶಾಂತಾರಾಮ ಹಿಂದೂಲ್ಕರ್, ಅಕ್ಷಯ ಪತ್ನಿ ಆನಂದಿ ಹಿಂದೋಲ್ಕರ್, ರವಿಕಾಂತ ಅಶೋಕ ಬೂದಿಹಾಳ್ ಹಾಗೆ ವಿಶಾಲ ಬಾಪುರಾವ್ ಪಾಟೀಲ್ ವಿರುದ್ಧ ಈಗ ಪ್ರಕರಣ ದಾಖಲು ಆಗಿದೆ. ಶಿಕ್ಷಕ ಸೇರಿದಂತೆ 4 ಜನರ ವಿರುದ್ಧ ಈಗ ಎಫ್ಐಆರ್ ದಾಖಲು ಮಾಡಲಾಗಿದೆ. ಸುಮಾರು 30ರಿಂದ 35 ಅಂಗವಿಕಲ ಚೇತನರು ಇಲ್ಲಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಸಿಕ್ಕಿದೆ. ಜೊತೆಗೆ ಎಷ್ಟು ದಿನಗಳಿಂದ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಈತ ಟಾರ್ಚರ್ ಅನ್ನ ಕೊಡ್ತಾ ಇದ್ದಾನೆ, ಎಷ್ಟು ವರ್ಷಗಳಿಂದ ಈ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ ಅನ್ನ ನಡೆಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಖುದ್ದು ಇವತ್ತು ಜಿಲ್ಲಾ ನ್ಯಾಯಾಧೀಶರೇ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಆದ್ರ ಸರ್ ಇಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿದಿಲ್ರಿ. ನಿನ್ನೆ ವಿಡಿಯೋ ನೋಡಿ ನಮ್ಗೆ ಶಾಕ್ ಆಗ್ಬಿಟ್ಟೈತಿ. ಏನಪ್ಪಾ ಮಗು ಮ್ಯಾಗ ಇಷ್ಟು ಕ್ರೌರ್ಯ, ಇಷ್ಟು ದೌರ್ಜನ್ಯ. ಏನೋ ತಪ್ಪು ಮಾಡಿರ್ತಾವ ಮಕ್ಳು ಅಂದ್ರೆ ಮಕ್ಕಳಿಗಿನ್ನ ವಿಶೇಷ ಮಕ್ಕಳು ಇವ್ನ ಹೆಂಗ್ ಟ್ರೀಟ್ ಮಾಡ್ಬೇಕನ್ನೋದು ಅವ್ರಿಗಿನ್ನ ಜಾಸ್ತಿ ನಮ್ಗ್ ಗೊತ್ತಿರಂಗಿಲ್ಲ. ಅವ್ರ ಇಂತ ತಪ್ಪು ಮಾಡ್ಯಾರ ಅಂದ್ರ ನಂಬಾಕು ಆಗ್ವಲ್ದ್ರಿ ಸರ್. ಇಲ್ಲಿ ನನ್ ಮಗಂಗ್ ಏನೂ ಆಗಿಲ್ಲ, ನಾ ಒಪ್ಕೊಂತೀನಿ. ಹಂಗಂತ ಇನ್ನೊಂದ್ ಮಗುಗ ಆಗ್ಬಾರ್ದಲ್ಲ. ಏನ್ ಭರವಸೆ ಮ್ಯಾಗ ಬಿಟ್ಟು ಹೋಗ್ಬೇಕ್ರಿ ನಮ್ ಮಕ್ಕಳನ್ನ ಇಂತಲೆಲ್ಲ. ತಮ್ಮ ಮಗು ಇದ್ದಿಕ್ತಾನ ಇಲ್ಲಿ ಬಿಟ್ಟಿದ್ ನಾವ್ ಆತರ ಮಗು ಇದ್ದಿದ್ದಕ್ಕೆ ಅವ್ ಚೆನ್ನಾಗ್ ನೋಡ್ಕೊಬೇಕ್ತಾನ. ಆಗ್ಲಿಕ್ಕಂದ್ರೆ ಕಳ್ಸ್ಬೇಕಾಗಿತ್ತು, ಈ ತರ ಎಲ್ಲ ಹೊಡಿಬಾರ್ದಾಗಿತ್ತು. ತಪ್ಪ ಅವ್ರದ್ದು. ಕಣ್ಣ ಕಾರ ಹಾಕಿ ಪೈಪ್ ಹೊಡಿಯೋಂತ ಏನ್ ಇದಿರ್ಬೋದು ಉದ್ದೇಶ ಅವರಿಗೆ. ನೀನ್ ಸಾಯಿಸ್ಬೇಕಂತ ಮಾಡಿದಾರೆ, ಸ್ಕೂಲ್ ಗೊತ್ತಿಲ್ಲ ಸರ್. ಅದು ಅವ್ರಿಗೆ ಶಿಕ್ಷೆ ಮಾತ್ರ ಆಗ್ಬೇಕು. ಈ ತರ ಮಾಡಿದ್ರೆ ನಮ್ ಏನೋ ನಂಬಕ್ ಆಗ್ತಿಲ್ಲ ಸರ್. ಫಸ್ಟ್ ಆಫ್ ಆಲ್ ಹಿಂಗ್ ಯಾಕೆ ಹೊಡೆದ್ರು ಅನ್ನೋದು ಗೊತ್ತ. ಅದೇ ಶಾಖೆ ಶಿಕ್ಷೆ ಆಗ್ಬೇಕು ನೋಡ್ರಿ ಅವ್ರಿಗೆ ಫಸ್ಟ್ ಆಫ್ ಆಲ್. ಇಷ್ಟ ದಿನ ಇಲ್ಲದ ಈ ತರ ಯಾಕೆ ಮಾಡ್ದ ಅನ್ನೋದು ಗೊತ್ತಾಗ್ತಿಲ್ಲ ನಮ್ಗೆ. 2 ವರ್ಷದಿಂದ ಬಿಟ್ಟಿದ್ದೀವಿ ನಾವು. ಅವಾಗ ಏನೋ ಆತರ ಇದ್ದಿಲ್ಲ. ಬಟ್ ಮಾತಾಡಂಗಿದ್ರೆ ಹೇಳೋನೇನು ಗೊತ್ತಿಲ್ಲ ನಮ್ಗೆ. ತಮ್ಮ ಮಗು ಇದ್ದಿಕ್ತಾನ ಇಲ್ಲಿ ಬಿಟ್ಟಿದ್ ನಾವ್ ಆತರ ಮಗು ಇದ್ದಿದ್ದಕ್ಕೆ ಅವ್ ಚೆನ್ನಾಗ್ ನೋಡ್ಕೊಬೇಕ್ತಾನ. ಆಗ್ಲಿಕ್ಕಂದ್ರೆ ಕಳ್ಸ್ಬೇಕಾಗಿತ್ತು, ಈ ತರ ಎಲ್ಲ ಹೊಡಿಬಾರ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ವಿಶೇಷ ಚೇತನ ವಿದ್ಯಾರ್ಥಿನಿಗೆ ಶಿಕ್ಷಕ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗೆಲ್ಲ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ, ಜೊತೆಗೆ ಜಿಲ್ಲಾ ನ್ಯಾಯಾಧೀಶರು ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಸೊ ಎಷ್ಟೊತ್ತಿಗೆ ಬರ್ತಾರೆ, ಇವತ್ತು ಏನೆಲ್ಲ ವಸ್ತುಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ, ಜೊತೆಗೆ 4 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆಯಲ್ಲ, ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ? ಚೈತ್ರ, ನಿನ್ನೆ ಅಷ್ಟೇ ಬಾಗಲಕೋಟೆಯ ನವನಗರದ 54ನೇ ಸೆಕ್ಟರ್ನಲ್ಲಿರುವಂತಹ ದಿವ್ಯ ಜ್ಯೋತಿ ವಿಶೇಷ ಮಕ್ಕಳ ವಸತಿ ಶಾಲೆಯಲ್ಲಿ ಏನು ಶಿಕ್ಷಕ ಮಗುವಿನ ಮೇಲೆ ಕ್ರೂರತನವನ್ನ ಮೆರೆದಿದ್ದ, ಏನು ಬೆಲ್ಟ್ ಮತ್ತು ಪ್ಲಾಸ್ಟಿಕ್ ಪೈಪ್ ನಿಂದ ಮಗುವಿನ ಮೇಲೆ ಹಲ್ಲೆ ಮಾಡಿರುವಂತಹ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಂತೆ ಈ ಒಂದು ಸುದ್ದಿ ವ್ಯಾಪಕವಾಗಿ ಹರಡಿಕೊಂಡಿತ್ತು. ನಿನ್ನೆಯಿಂದಲೂ ಕೂಡ ನ್ಯೂಸ್ 18 ಈ ಬಗ್ಗೆ ವರದಿಯನ್ನ ಬಿತ್ತರಿಸ್ತಾ ಇದೆ. ಇದಾದ ಬಳಿಕ ಪೊಲೀಸರು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿ ನಿನ್ನೆಯೇ ಈ ಒಂದು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುವಂತ ಸಂದರ್ಭದಲ್ಲಿ ಈ ಶಾಲೆ ಅನುಮತಿ ಇಲ್ಲದೆ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಗೊತ್ತಾಗಿತ್ತು. ಅದಾದ ಬಳಿಕ ಏನು ಹಲ್ಲೆ ಮಾಡಿರುವಂತಹ ಶಿಕ್ಷಕ ಅಕ್ಷಯ್ ಮತ್ತು ಆತನ ಪತ್ನಿ ಆನಂದಿ ಮತ್ತು ಇನ್ನಿಬ್ರು ಅಂದ್ರೆ ರವಿ ಮತ್ತು ವಿಶಾಲ್ ಎನ್ನುವಂತವ್ರನ್ನ 4 ಜನರನ್ನ ನಿನ್ನೆ ವಶಕ್ಕೆ ಪಡಿಸ್ಕೊಂಡಿದ್ರು. ಅದ್ರ ಜೊತೆಗೇನೆ ಶಾಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ದಂತಹ ಮಹಿಳೆಯರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ರು. ಒಟ್ಟು 6 ಜನರನ್ನ ವಶಕ್ಕೆ ಪಡ್ಕೊಂಡು ಅದರಲ್ಲಿ 4 ಜನರ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಇನ್ನಿಬ್ಬರನ್ನ ಸಾಕ್ಷಿ ವಿಚಾರಣೆಗಾಗಿ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೆಚ್ಚಿನ ವಿಚಾರಣೆಗಾಗಿ ಮತ್ತು ಸ್ಥಳ ಮಹಜರಿಗಾಗಿ ಈಗಷ್ಟೇನೆ ಏನು ಡಿವೈಎಸ್ಪಿ ಗಜಾನನ್ ಸುತಾರಿ ಅವರ ನೇತೃತ್ವದಲ್ಲಿ ಪೊಲೀಸರು ಮತ್ತು ಭೇಟಿ ನೀಡಿದ್ದಾರೆ. ಅದ್ರ ಜೊತೆಗೆ ನ್ಯಾಯಾಧೀಶರು ಕೂಡ ಈಗಷ್ಟೇ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ಅಂದ್ರೆ ನ್ಯಾಯಾಧೀಶರಿಗೆ ಗಜಾನನ್ ಸುತಾರಿ ಅವರು ಇಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಮತ್ತು ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ವಿವರಣೆಯನ್ನ ನೀಡ್ತಾ ಇರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಹಾಸನದಲ್ಲಿ ಇಳಿ ವಯಸ್ಸಿನಲ್ಲಿ 2ನೇ ಮದುವೆ ಆದ ತಂದೆ ವಿರುದ್ಧವೇ ಈಗ ಪೊಲೀಸ್ ಠಾಣೆಗೆ ಮಕ್ಕಳು ದೂರನ್ನ ಕೊಟ್ಟಿದ್ದಾರೆ. ಆಸ್ತಿಗಾಗಿ ಮಕ್ಕಳಿಂದಲೇ ತಂದೆಗೆ ಜೀವ ಬೆದರಿಕೆ ಆರೋಪ ಕೇಳಿ ಬರ್ತಾ ಇದೆ. ಹಾಸನದಲ್ಲಿ ಇಳಿ ವಯಸ್ಸಿನಲ್ಲಿ ತಂದೆ 2ನೇ ಮದುವೆ ಆಗಿರೋದು ಈಗ ಆ ಮಕ್ಕಳಿಗೆ ಇಷ್ಟ ಇಲ್ಲ. ಹಾಗಾಗಿ ತಂದೆ ವಿರುದ್ಧವೇ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಮಕ್ಕಳು ಆಸ್ತಿಗಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಹೇಳಿ ತಂದೆ ಕೂಡ ಆರೋಪಿಸಿದ್ದಾರೆ. ಹೊಳೆನರಸೀಪುರ ಠಾಣೆಯಲ್ಲಿ ದೂರು ನೀಡಿದಂತಹ ಮಕ್ಕಳು ವಿಚಾರಣೆಗೆ ಬರುವಾಗ ಹಲ್ಲೆ ಮಾಡ್ತಾರೆ ಅಂತ ತಂದೆಗೆ ಭಯ ಆಗಿದೆ. ಭಯದಲ್ಲಿ ಹೊಳೆನರಸೀಪುರ ಠಾಣೆಗೆ ಮಚ್ಚು ತಂದ ತಂದೆ ರಾಜಣ್ಣ
ತಂದೆ ಮಚ್ ಹಿಡಿದು ಬರೋದನ್ನ ಹೊರಗಿನಿಂದಲೇ ವಿಡಿಯೋ ಮಾಡಿದಂತಹ ಮಕ್ಕಳು. ಎರಡನೇ ಮದುವೆ ಆಗಿದ್ದಕ್ಕೆ ಮಕ್ಕಳಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ರಾಜಣ್ಣ ದಂಪತಿ ಆರೋಪ ಮಾಡಿದ್ದಾರೆ. ನನ್ನ ಬಳಿ ಒಂದು ಮನೆ ಇದ್ದು ಅದನ್ನ ತಮಗೇ ನೀಡುವಂತೆ ನನ್ನ ಮಕ್ಕಳು ಹಲ್ಲೆ ನಡೆಸಿದ್ದಾರೆ ಅಂತ ತಂದೆ ರಾಜಣ್ಣ ಆರೋಪಿಸಿದ್ದಾರೆ. ಅವರು ಸಹ ಎರಡನೇ ಸತಿ ಇನ್ನೊಬ್ಬರು ಅಜ್ಜೇಗೌಡರು ಅಂತೇಳಿ ಅವ್ರ ಹತ್ರಕ್ಕೆ ಹೋಗಿ ಮತ್ತೆ ಗಲಾಟೆ ಮಾಡಿ ಅವ್ರು ಹೋಗಿ ಕಂಪ್ಲೇಂಟ್ನು ಸಾಕು ನೋಡಿ. ಜೊತೆ ಬಂದದಕ್ಕೆ ಅವ್ರಿಗೂ ಹೋಗಿ ಎಲ್ಲ ಧಮಕಿ ಹಾಕಿ ಮಾಡಿ ಕೊಲೆ ಮಾಡ್ತೀನಿ ಎಂದು ಹೆದರಿಸಿ ಅವರು ಸಹ ಎರಡನೇ ಸತಿ ಇನ್ನೊಬ್ಬರು ಅಜ್ಜೇಗೌಡರು ಅಂತೇಳಿ ಅವ್ರ ಹತ್ರಕ್ಕೆ ಹೋಗಿ ಮತ್ತೆ ಗಲಾಟೆ ಮಾಡಿ ಅವ್ರು ಹೋಗಿ ಕಂಪ್ಲೇಂಟ್ನು ಸಾಕೊಟ್ಟಿದ್ದಾರೆ. ನಾನು ಈಗ ಹೋದ ತಿಂಗಳು ನವೆಂಬರ್ 11ನೇ ತಾರೀಕಲ್ಲಿ SP ಅವ್ರಿಗೆ ಮತ್ತು DC ಅವ್ರಿಗೆ ಎಲ್ಲ ಕೊಟ್ಟು ಅವರು ಸಹ SP ಅವರು ಅಡಿಷನಲ್ SP ಅವರು ಸಹ ನೀವು ಹೋಗ್ರಿ ಮದುವೆ ಆಗ್ರಿ ರಿಜಿಸ್ಟರ್ ಮಾಡ್ಕೊಂಡು ಪಾಪ ಅಂತೇಳಿ ಹೊಳೆನರಸೀಪುರದ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಅದೇ ಅರ್ಜಿ ಮೇಲೆ ಬರೆದು ಅವ್ರ ಫೋನ್ ನಂಬರೆಲ್ಲ ಬರೆಸ್ಕೊಟ್ಟು ಬೇರೆಯವ್ರ ಕೈಲಿ ಅವ್ರ ಕೈಲಿ ನನಗೆ ಕೊಟ್ಟು ಕಳಿಸಿದ್ರು. ಕೊಟ್ಟು ಇಲ್ಲಿ ಬಂದು ಕೊಟ್ಟೆ. 15 ದಿವಸ ಆದ್ರೂ ಕ್ರಮ ತಗೊಳ್ಳಲ್ಲ. ಅವನು ಎಲ್ಲ ಸೇರಿ ಇವಳನ್ನ ಹೊಡೆಯಕ್ಕೆ ಬಂದರು. ಅದಕ್ಕೋಸ್ಕರ ನಾನು ಕಾರಿಂದ ಮಜ್ಜು ತಗೊಂಡೋಗಿ ನನ್ನ ರಕ್ಷಣೆಗೆ ಒಳಗೆ ತಗೊಂಡೋಗಿ ಕೊಟ್ಬಿಟ್ಟು ಸಾಹೇಬ್ರಿಗೆ ಹೇಳಕ್ಕೆ ಹೋದೆ. ಸಾಹೇಬ್ರು ಹೇಗೆ ತುಂಬ ಒಂದೇ ಸತಿ ಬಂದು ಓದೆ ನ್ಯಾಗದೆ ಈಗ ಏನು ಹೇಳ್ತಿರಲ್ಲ ನೀನು ಅಂತ ಹೇಳಿ ಬಂದು ಕುತ್ತಿಗೆ ಹಿಡ್ಕೊಂಡು ಹೊಡ್ಕೊಂಡು 4 ಜನ ಪೊಲೀಸ್ನರು ಅವ್ರ ಜೊತೆಗೆ ಅವರು ಸಹಿತ ಎಲ್ಲ ಹೇಳ್ಕೊಂಬಂದು ಒಂದು ರೂಮಿಗೆ ಸೇರಿಸಿ ನನ್ನ ಒದ್ದು ಈ ಬಟ್ಟೆಗಳನ್ನು ಹೊರದು ಕಾಲಲ್ಲೆಲ್ಲ ಒದ್ದು ನನ್ನ ಹಿಂಸೆ ಕೊಟ್ಟು ಹೊಡೆದು